ಇವತ್ ನಮ್ ಪವನ್ ತಲೆ ಮೇಲೆ ಕಾಗೆ ಏತ್ಬಿಟ್ಟಿತ್ತು. ಇವತ್ ಬೆಳಗ್ಗೆ ಎದ್ದಿದ್ದೆ, ಬ್ಯೂಟಿಫುಲ್ ವೆದರ್ ನೋಡ್ಕೊಂಡು ನಾನು ನನ್ ಗೆಳೆಯ ಇಬ್ರು ಬಸ್ ಸ್ಟ್ಯಾಂಡ್ ಹೊರಟು. ನಾನ್ ಅಲ್ಲಿಂದ ಕ್ಲಾಸ್ ಬಂದ್ರೆ ನಮ್ ರಂಜನ್ ಯಾರಿಗೋ ಹೂ ಕೊಡಕ್ ರೆಡಿ ಆಗ್ಬಿಟ್ಟಿದ್ದ. ಅವ್ನು ಹೂ ಕೊಡಷ್ಟಲ್ಲಿ ನಮ್ ಶರತ್ನ್ ಕಟಿಂಗ್ ನೋಡಿ ಎಲ್ಲಾ ಹುಡುಗಿರು ಕ್ಯೂ ನಿಂತ್ಕೊಬಿಟ್ಟಿದ್ರು. ನನ್ ಹುಡುಗರು ಈ ಸುರ ಸುಂದರಾಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಕ್ಲಾಸ್ ಅಲ್ಲಿ ಕೂತಿದಾಗ ಇದ್ ಯಾವ್ದಾ ಕಟಿಂಗ್ ನಾನೇ ಮಾಡಿಸ್ಬೇಕು ಹೇಳು ಅಂತಂದ್ರೆ ಏನಂತ ಗೊತ್ತಾ? ಕಟಿಂಗ್ ಬಡವ್ರ ಕಟಿಂಗ್, ಬಡವ್ರ ಕಟಿಂಗ್ ಇದು ಏನೋ ಬ್ರೂಸ್ಲಿ ಕಟಿಂಗ್. ಆಮೇಲೆ ನಮ್ ರಾಹುಲ್ ನ ಏನಪ್ಪ ಸಮಾಚಾರ ಅಂದ್ರೆ ಡಿ ಬಾಸ್ ಡೈಲಾಗ್ ನೇ ಹೊಡೆದ್ಬಿಟ್ಟ. ಆಮೇಲೆ ಊಟಕ್ಕೆ ಅಂತ ಹೋಯ್ತಿರ್ಬೇಕಾರೆ ನಮ್ ಶರತಣ್ಣ ನಂಬಿ ಬನ್ನಿ ಏನಂತ ಅಂದ ನೀವೇ ಕೇಳಿಸ್ಕೊಳ್ಳಿ. ನಮ್ ಬಾಸ್ 7 ದಿವಸ ಆದ್ಮೇಲೆ ಕಾಲೇಜಿಂದ ಬಂದವ್ರೆ. ನಮ್ ಬಾಸ್ಗೆ ಒಳ ಅಂಗಡೆ ಹುಷಾರಿರ್ಲಿಲ್ಲ. ಈಗ ಹುಷಾರ್ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಈ ಕ್ಯಾಡಮಮ್ಸ್ಗೆ ಕಟಿಂಗ್ ಮಾಡೋರು ಬಾಸಿಗೆ ಕಟಿಂಗ್ ಮಾಡಿರೋದು. ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಕ್ಕಂತ ಇದು ಕಟಿಂಗು. ದಿನ 2 ಕೋಟಿಗೆ ಕಟಿಂಗು ಸೇಲ್ ಆಗ್ತಿದೆ. ಸೇಲ್ ಆಗಿದೆ. ಈ ಕಟಿಂಗ್ ನೋಡಕ್ ಇಲ್ಲೆಲ್ಲ ನೋಡಿ ಹೆಂಗೆ ಜನಸಾಗರ ಬಾಸ್ ಬಂದವ್ರೆ. ಹಾಸ್ಟೆಲ್ ಎಲ್ಲ ಕ್ಲಿಯರ್ ಮಾಡ್ತಾ ಇದೀವಿ. ಈ ಕೂದ್ಲು ಕಟ್ ಮಾಡಿರೋ ಕೂದ್ಲು ಎಲ್ಗೋಗಿದೆ ಹೋಗಿದೆ ಹೇಳಿ? ತಿರುಪತಿ ದೇವ್ರು ಕೂದ್ಲಿಗಿಂತ ಕಾಸ್ಟ್ಲಿ ಇದು. ಆಮೇಲೆ ನಡ್ಕ ಬರ್ಬೇಕಾರೆ ನಮ್ ಬಾಸ್ ಹೇಟರ್ಸ್ಗಳು ಯಾರು ನಮ್ ಬಾಸ್ಗೆ ಬಾಟ್ಲಲ್ಲಿ ದಾಳಿ ಮಾಡ್ಬಿಟ್ರು. ಯಾರೋ ಬಾಟ್ಲಲ್ಲಿ ಹೊಡೆದ್ಬಿಟ್ರು. ಬಾಸ್ ರನ್ನಿಂಗ್ ಅಲ್ಲಿ ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ಇವತ್ ಪವನ ನನ್ ಕರಿದೇನೆ ಊಟ ಕುತ್ಕೊಬಿಟ್ಟಿದ್ದ. ಅದಕ್ಕೆ ನಿನ್ ತಲೆ ಮೇಲೆ ಕಾಗೆ ಎತ್ಬಿಡೈತ್ ನೋಡ್ಲಾ ಅಂದಕ್ಕೆ ನಮ್ಕಂಡೆ ಬಿಟ್ಟು ಆಮೇಲೆ ಶಿಸ್ತಾಗ ಊಟ ಮಾಡ್ಕೊಂಡು ನಮ್ ಬಾಸ್ ಜೊತೆ ಕ್ಲಾಸ್ ಕೊಟ್ಟೆ. ಆಮೇಲೆ ಕ್ಲಾಸ್ ಮುಗಿಸ್ಕೊಂಡು ಹೊರಗಡೆ ಬಂದ್ರೆ ಬಸ್ಸಿನ ಗಡೆ ಇಬ್ರು ಹಿತೇಶ್ಗಳು ಹೌದ್ಕೊಬಿಟ್ಟವ್ರೆ. ಆಮೇಲೆ ಹಿತೇಶ್ ಸ್ಮೈಲ್ಗೆ ಕಾಸು ಅನ್ಕೊಂಡು ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ಸಿಗುವ ಬಾಯ್.